ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ಲವ್ ಪ್ರೀತಿ ಈ 16 ವರ್ಷದಿಂದ ಹಿಡಿದು 24 ವರ್ಷದವರೆಗೆ ಇರುವಂಥ ಹುಡುಗ ಹುಡುಗಿರಿಗೆ ಏನಾಗಿರುತ್ತೋ ಗೊತ್ತಿಲ್ಲ, ಪ್ರೀತಿಗೆ ಅದಕ್ಕೆ ಬಿದ್ದುಬಿಡ್ತಾರೆ. ಬೀಳಿ ತಪ್ಪೇನಿಲ್ಲ, ಲವ್ ಮಾಡಿ ತಪ್ಪೇನಿಲ್ಲ, ನಿಮ್ಮ ಜೀವನದಲ್ಲಿ ನೀವು ಸೆಟ್ಲಾಗಿ ನಿಮ್ಮ ತಂದೆ ತಾಯಿಗೆ ಒಪ್ಪಿಸಿ ಮದುವೆ ಕೂಡ ಆಗಿ ತಪ್ಪೇನಿಲ್ಲ. ಆದರೆ ಇದೇ ಪ್ರೀತಿ, ಇದೇ ಲವ್ ಅನ್ನೋದು ಒಬ್ಬ ಅಣ್ಣ ತಂಗಿರ ಮಧ್ಯೆ ಆದರೆ ಹೆಂಗಿರುತ್ತೆ ಆ ರೀತಿಯೇ ವರದಿದ್ದು ನಿಜವಾಗಿ ನಡೆದಿರುವಂಥ ಘಟನೆ. ಏದೋ ಬೇರೆ ರಾಜ್ಯದಲ್ಲಿ ನಡೆದಿರುವಂಥ ಘಟನೆ ಅಲ್ಲ ಇದು. ನಮ್ಮದೇ ರಾಜ್ಯ ಕಲಬುರಗಿ ಡಿಸ್ಟ್ರಿಕ್ನಲ್ಲಿ ಮಗನಗೆರೆ ಎಂಬ ಒಂದು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಹುಡುಗ ಹುಡುಗಿ ಒಂದೇ ಊರವರು. ಹುಡುಗನ ಹೆಸರು ಬಂದು ಗೊಲ್ಲಾಲಪ್ಪ ಅಂತ, 24 ವರ್ಷ ಸುಮಾರು. ಹುಡುಗಿ ಹೆಸರು ಶಶಿಕಲಾ ಅಂತ, ಆ ಹುಡುಗಿ ಹೆಸರು ಬಂದು 18 ವರ್ಷ. ಅವ್ರಿಗೆ ಅರಿವಿತ್ತು ಅಣ್ಣ ತಂಗಿ ಅನ್ನೋದು ಇರಲಿಲ್ವೋ ಗೊತ್ತಿಲ್ಲ. ಬಟ್ ಇವರು ಇಬ್ಬರು ಪ್ರೀತಿಗೆ ಬಿದ್ದುಬಿಡ್ತಾರೆ. ಲವ್ ಬಿದ್ದ ಇನ್ನೇನು ಗೊತ್ತಲ್ಲ, ಅಣ್ಣ ಆರಾಮಾಗಿ ಓಡಾಡಿಕೊಂಡು ಮಾತಾಡಿಕೊಂಡು ಖುಷಿಯಾಗೆ ಓಡಾಡ್ಕೊಂಡು ಇರ್ತಾರೆ. ಇವರು ಊರವ್ರ ಜನಗಳು ಮುಂದೆ ಓಡಾಡ್ಕೊಂಡು ಆರಾಮಾಗಿ ಇರ್ತಾರೆ. ಬಟ್ ಏನಾದ್ರು ಊರವ್ರ ಜನಗಳು ನೋಡಿರ್ತಾರಲ್ಲ, ಅಣ್ಣ ತಂಗಿ ಹೋಗ್ಲಿ ಬಿಡಿ ಅಂತ ಅನ್ಕೊಂಡು ಸುಮ್ಮನೆ ಆಗಿರ್ತಾರೆ. ಅಣ್ಣ ತಂಗಿ ಅಲ್ವಾ ಅಂತ ಅನ್ಕೊಂಡು ಇರಲಿ ಅಂತ ಸುಮ್ಮನೆ ಆಗಿರ್ತಾರೆ. ಬಟ್ ಊರವ್ರ ದೃಷ್ಟಿಲಿ ಇವರು ಅಣ್ಣ ತಂಗಿರೋ, ಇವ್ರ ದೃಷ್ಟಿಲಿ ಇವರು ಪ್ರೇಮಿಗಳು. ಹಿಂಗೆ ಸುಮಾರು ದಿನದಿಂದ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದು ಹೆಂಗೆ ಗೊತ್ತಾಗುತ್ತೋ ಗೊತ್ತಿಲ್ಲ. ಇವ್ರ ಮನೆಯವ್ರಿಗೆ ಗೊತ್ತಾಗ್ಬಿಡುತ್ತೆ. ಏನು ತಮಾಷೆ ಹೇಳ್ತಾ ಇದ್ದೀರಾ, ತಲೆಗೆಲ್ಲ ಕೆಟ್ಟಿದೆಯಾ ಅಂದ್ಬಿಟ್ಟು ಹುಡುಗನ ಮನೆಯಲ್ಲೂ 4 ಬಿಗಿತಾರೆ, ಹುಡುಗಿ ಮನೆಯಲ್ಲೂ 4 ಬಿಗಿತಾರೆ. ಚೆನ್ನಾಗಿ ಹೊಡೆದ್ಬಿಟ್ಟು ಹುಡುಗನಿಗೂ ಸುಮ್ಮ ಮಾಡಿಸ್ತಾರೆ, ಹುಡುಗಿಗೂ ಸುಮ್ಮ ಮಾಡಿಸಿ ಹುಡುಗಿ ಲಾಕು ಅವ್ರ ಮನೇಲಿ ಅವ್ರು ಲಾಕ್ ಮಾಡಿಬಿಡ್ತಾರೆ. ಹಿಂಗೆ ಸುಮಾರು ದಿನದಿಂದ ನಡ್ಕೊಂಡು ಹೋಗ್ತಾ ಇರುತ್ತೆ. ಹುಡುಗ ಹುಡುಗಿ ಒಂದಿನೂ ಮೀಟ್ ಮಾಡಿರೋಕ್ಕಲ್ಲ. ಅದೆಲ್ಲ ಆದಮೇಲೆ ಏನಾಗುತ್ತೆ, ಹಿಂಗೆ ಹುಡುಗಿ ಮನೇಲಿ ಹುಡುಗನ ಸೆಟ್ ಮಾಡಿಬಿಡ್ತಾರೆ. ಹಿಂಗೆ ಪಕ್ಕದ ಡಿಸ್ಟಿಕ್ ವಿಜಯಪುರದ ಡಿಸ್ಟಿಕ್ನಲ್ಲಿ ಹುಡುಗನ ಸಹಿತ ನೋಡ್ತಾರೆ. ನೋಡಿ ಹುಡುಗಂಗೂ ಹೆಂಗೋ ಗೊತ್ತಾಗುತ್ತೆ. ಆಮೇಲೆ ಹುಡುಗ ಫುಲ್ಲು ಗಿಡಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾನೆ. ನಾನು ಮದುವೆ ಆಗಲೇಬೇಕು, ಅದೇನಾದ್ರು ಸರಿ ಅನ್ನೋ ಒಂದು ಮನಸ್ಥಿತಿಗೆ ಹುಡುಗ ಬಂದಿರ್ತಾನೆ. ಇಬ್ಬರು ಏನು ಮಾಡ್ತಾರೆ ಅಂದರೆ ರನ್ನಿಂಗ್ ರೇಸ್, ಹಂಗಂದರೆ ಓಡೋಗ್ಬಿಟ್ಟು ಒಂದು ಯಾವುದೋ ದೇವಸ್ಥಾನದಲ್ಲಿ ಮದುವೆ ಕೂಡ ಆಗ್ಬಿಡ್ತಾರೆ. ಮದುವೆ ಆಗಿ ಒಂದು ಸೆಲ್ಫಿ ಫೋಟೋಸ್ ಸಹಿತ ಹಾಕಿ ಬರ್ತಾರೆ. ಮದುವೆ ಆದಮೇಲೆ ಇವ್ರಿಗೆ ಒಂದು ಟೆನ್ಷನ್ ಶುರು ಆಗುತ್ತೆ. ನಿಜ ನಮ್ಮನ್ನ ಒಪ್ಕೊಳ್ತಾರ ಇವ್ರ ಮನೆಯವರು, ನಿಜ ನಮ್ಮನ್ನ ಓಡಾಡಕ್ಕೆ ಬಿಡ್ತಾರ, ನಮ್ಮನ್ನ ಜೊಟ್ಟಿಗೆ ಬಾಳಕ್ಕೆ ಬಿಡ್ತಾರ ಅನ್ನೋ ಒಂದು ಟೆನ್ಷನ್ ಇವರಿಬ್ಬರಿಗೂ ಉಟ್ಕೊಳುತ್ತೆ. ಇವ್ರ ಮನೆಯವ್ರು ಹೆಂಗೆ ಒಪ್ಕೊಳ್ತಾರೆ, ಅದು ಹೆಂಗೆ ಹಿಂದೂ ಇವ್ರ ಅಣ್ಣ ತಂಗಿರು ಅಂದರೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ಹಿಂದೂ ಸಂಪ್ರದಾಯದ ಪ್ರಕಾರ ಅವರಿಬ್ಬರು ಮದುವೆ ಆಗುವಂತಿಲ್ಲ. ಅಣ್ಣ ತಂಗಿರು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಅಂದರೆ ಸ್ವಂತ ಅಣ್ಣ ತಂಗಿರಿಗೆ ಸಮ ಹಿಂದುತ್ವ ಸಂಪ್ರದಾಯದ ಪ್ರಕಾರ. ಇವ್ರು ಏನು ಮಾಡ್ತಾರೆ, ಮನೆಯವರು ಒಪ್ಕೊಳ್ಳೋದಿಲ್ಲ. ಹೆಂಗೆ ಒಪ್ಕೊಳ್ತಾರೆ, ಬಿಸಿ. ಆಮೇಲೆ ಹಿಂಗೆ ಒಪ್ಕೊಳ್ಳೋದಿಲ್ಲ ಅಂತ ಗೊತ್ತಾಯ್ತು. ಇವನೇನು ಮಾಡ್ತಾನೆ ಅಂದರೆ ಹೊಲಕ್ಕೆ ಕರ್ಕೊಂಡೋಗ್ಬಿಡ್ತಾನೆ. ಇವ್ರದೇ ಹೊಲಕ್ಕೆ ಕರ್ಕೊಂಡೋಗಿ ಇಬ್ಬರು ಸಹಿತ ಹ್ಯಾಂಗಿಂಗ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ, ನೇಣು ಹಾಕ್ಕೊಂಡು ಸತ್ತೋಗ್ಬಿಡ್ತಾರೆ. ಈಗ ಏನು ಹೇಳಬೇಕು ಅವ್ರಿಗೆ ನಂಗಂತೂ ಗೊತ್ತಾಗ್ತಿಲ್ಲ. ಅವ್ರ ಪಾಪ ಅರಿವಿತ್ತಿಲ್ವೇನೋ, ನಾವು ಅಣ್ಣ ತಂಗಿರೋ ಬಗ್ಗೆ, ಭಾವನೆ ಬಗ್ಗೆ, ಅಣ್ಣ ತಂಗಿ ಬಾಂಧವ್ಯದ ಬಗ್ಗೆ ಅರಿವಿತ್ತಿಲ್ವೇನೋ ಗೊತ್ತಿಲ್ಲ. ಇಂಥ ವರದಿ ಬಗ್ಗೆ ಸುದ್ದಿ ಮಾಡಿ ಹೇಳ್ಬೋದು, ಅಭಿಪ್ರಾಯ ತಿಳಿಸೋಕ್ಕೆ ಭಾರಿ ಕಷ್ಟ ಆಗುತ್ತೆ. ಇಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ನಮ್ಮ ಸಮಾಜದಲ್ಲಿ ಇಂಥ ಘಟನೆಗಳು ನಡೆಯುತ್ತಾ ಅಂತ ಅನಿಸುತ್ತೆ. ಗೊತ್ತಿಲ್ಲ, ಇದ್ರ ಬಗ್ಗೆ ಏನು ಹೇಳಬೇಕು ನಂಗೆ ಗೊತ್ತಾಗ್ತಿಲ್ಲ. ಬಟ್ ಏನು ಅಂದರೆ ಅವರ ತಂದೆ ತಾಯಿಗೆ ನೋವನ್ನು ನುಂಗುವಂಥ ಶಕ್ತಿ ಕೊಡಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ. ತಿಳಿಸಿ ನಿಮ್ಮ ಅಭಿಪ್ರಾಯ. ಇಂಥ ಘಟನೆಗಳ ಬಗ್ಗೆ ಇಂಥ ಘಟನೆಗಳು ನೋಡ್ತಾ ಇದ್ರೆ ನಿಮ್ಗೆ ಏನು ಅನಿಸುತ್ತೆ, ನಮ್ಮ ಸಮಾಜದಲ್ಲಿ ಇಂಥ ಘಟನೆಗಳು ನೋಡ್ತಾ ಇದ್ರೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮುಖಾಂತರ ಬರ್ತಿಳಿಸಿ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ. ಇದು ನವನವೀನ ಜೀವನ.